ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತಿನ ವಿಡಿಯೋದಲ್ಲಿ ಅಬಕಾರಿ ಇಲಾಖೆ ಕಡೆಯಿಂದ ಹೊಸ ನೇಮಕಾತಿ ಬಗ್ಗೆ ಹೊಸ ನಿಯಮಗಳನ್ನು ಜಾರಿ ಮಾಡಿದ್ದಾರೆ. ಹಾಗಾಗಿ ಈ ವಿಡಿಯೋದಲ್ಲಿ ಕಂಪ್ಲೀಟ್ ಆಗಿ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಹಾಗಾಗಿ ಇನ್ನೊಂದು ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ, ಈ ಕೂಡ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ. ಏನಪ್ಪ ಅಂದರೆ ಅಬಕಾರಿ ಇಲಾಖೆ ಕಡೆಯಿಂದ ಉಪನಿರೀಕ್ಷಿತ ಹಾಗೂ ಅಬಕಾರಿ ವೃಂದದ ಖಾಲಿ ಇರುವಂತಹ ಹುದ್ದೆಗಳು ನೇಮಕಾತಿ ಮಾಡಲು ಇವಾಗ ಏನಪ್ಪ ಅಂದರೆ ಈಗ ಹೊಸದಾಗಿ ನಿಯಮಗಳನ್ನು ಜಾರಿ ಮಾಡಿದ್ದಾರೆ. ಈಗ ಅಬಕಾರಿ ನಿರೀಕ್ಷಿತರ ಎಷ್ಟು ಹುದ್ದೆ ಖಾಲಿದ್ದಾವೆ, ಹಾಗೆ ಅಬಕಾರಿ ವೃಂದದಲ್ಲಿ ಹುದ್ದೆಗಳು ಎಷ್ಟು ಹುದ್ದೆ ಖಾಲಿದೆ ಅಂತ ನೋಡಿಕೊಂಡು ಯಾವ ನಿಯಮಗಳನ್ನು ಜಾರಿ ಮಾಡಿದೆ ಅಂತ ಈಗ ನೋಡ್ತಾ ಹೋಗೋಣ. ಅಬಕಾರಿ ಉಪನಿರೀಕ್ಷೆಯಲ್ಲಿ ಹುದ್ದೆಗಳು ಎಷ್ಟಪ್ಪ ಅಂದರೆ 265 ಹುದ್ದೆಗಳು ಖಾಲಿದಾವೆ ಅಂತಂದು ಅವರು ಅಫಿಷಿಯಲ್ ಆಗಿ ತಿಳಿಸಿದ್ದಾರೆ. ಅಬಕಾರಿ ಪೇದೆಗಳಲ್ಲಿ 942 ಹುದ್ದೆಗಳು ಖಾಲಿದಾವೆ ಅಂತ ಕೂಡ ತಿಳಿಸಿದ್ದಾರೆ. ಟೋಟಲ್ ಆಗಿ 1207 ಹುದ್ದೆಗಳು ಖಾಲಿದಾವೆ ಅಂತ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ಹಾಗೆ ಇಲ್ಲಿ ಇಯರ್ ಕೂಡ ಮೆನ್ಷನ್ ಮಾಡಿದ್ದಾರೆ, ಯಾವ ಇಯರಲ್ಲಿ ಎಷ್ಟೆಷ್ಟು ಹುದ್ದೆಗಳು ಖಾಲಿದಾವೆ ಅಂತಂದು. 2024-25ರಲ್ಲಿ 133 ಅಬಕಾರಿ ಉಪನಿರೀಕ್ಷಿತ ಹುದ್ದೆಗಳು ಖಾಲಿದ್ದವು. 2025-26ರಲ್ಲಿ 132 ಅಬಕಾರಿ ಉಪನಿರೀಕ್ಷಿತ ಹುದ್ದೆಗಳು ಖಾಲಿದಾವೆ ಅಂತ ಕೂಡ ಮೆನ್ಷನ್ ಮಾಡಿದ್ದಾರೆ. ಹಾಗೆ ಅಬಕಾರಿ ವೇದಗಳಲ್ಲಿ 171 2024-2025 ಖಾಲಿರುವಂಥ ಹುದ್ದೆಗಳು, ಹಾಗೆ 471 ಹುದ್ದೆಗಳು 25-26ರಲ್ಲಿ ಖಾಲಿದೆ ಅಂತ ಕೂಡ ತಿಳಿಸಿದ್ದಾರೆ. ಇವಾಗ ಅಬಕಾರಿ ಇಲಾಖೆ ಹೊಸ ನಿಯಮ ಏನು ಜಾರಿ ಮಾಡಿದೆ ಅಂತಂದೀಗ ನೋಡ್ತಾ ಹೋಗೋಣ. ಇಲ್ಲಿ ನೀವು ನೋಡ್ತಿರ್ಬೋದು, ಇದು ಅಫಿಷಿಯಲ್ ಆಗಿ ಅಬಕಾರಿ ಇಲಾಖೆ ಕಡೆಯಿಂದ ಅಂದರೆ ಕರ್ನಾಟಕ ರಾಜ್ಯ ಸರ್ಕಾರ ಕಡೆಯಿಂದ ಅಫಿಷಿಯಲ್ ಆಗಿ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಅದು ಬಂದುಬಿಟ್ಟು 4/6/2026 ಏನಪ್ಪ ದಿನಾಂಕದಲ್ಲಿ ಅಂದರೆ ಇವತ್ತು ಏನಪ್ಪ ನಿನ್ನೆಯಲ್ಲಿ ನಿಮಗೆ ಅಫಿಷಿಯಲ್ ನೋಟಿಫಿಕೇಶನ್ ರಿಲೀಸ್ ಮಾಡಿದ್ದಾರೆ. ಅದು ಬಂದುಬಿಟ್ಟು ಅಬಕಾರಿ ಇಲಾಖೆ ವೃಂದ ಮತ್ತು ನೇಮಕಾತಿ ನಿಯಮಗಳು ಪರಿಷ್ಕರಿಸುವ ಷರತ್ತಿನೊಂದಿಗೆ ಅಬಕಾರಿ ಪೇದೆ ಮತ್ತು ಅಬಕಾರಿ ಉಪನಿರೀಕ್ಷಿತ ವೃಂದದಲ್ಲಿ ನೇಮಕ ಮಾಡಿಕೊಳ್ಳಲು ಇವಾಗ ಹೊಸದಾಗಿ ನಿಯಮಗಳನ್ನು ಜಾರಿ ಮಾಡಿದ್ದಾರೆ. ಅದನ್ನ ಇವಾಗ ನೋಡ್ತಾ ಹೋಗೋಣ. ಎಲ್ಲೆಲ್ಲಿ ಎಷ್ಟೆಷ್ಟು ಜಾರಿ ಮಾಡಿದ್ದಾರೆ, ಏನೇನು ಚೇಂಜ್ ಮಾಡಿದ್ದಾರೆ ಅಂತ ನೀವು ಕಂಪ್ಲೀಟ್ ಆಗಿ ನೋಡ್ತಾ ಹೋಗೋಣ. ಮೊದಲನೇದಾಗಿ ಅಬಕಾರಿ ಪೇದ ಬಗ್ಗೆ ನಾನು ಏನು ಚೇಂಜಸ್ ಮಾಡಿದೆ ನೋಡ್ತಾ ಹೋಗೋಣ. ಪ್ರಸ್ತುತ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಆಯಾ ಜಿಲ್ಲಾ ಅಧಿಕಾರಿಗಳು ನೇಮಕಾತಿ ಪ್ರಾಧಿಕಾರದಲ್ಲಿದ್ದು ಪ್ರತಿ ಜಿಲ್ಲೆ ಪ್ರತ್ಯೇಕ ರೋಸ್ಟರ್ ಹಾಗೂ ಪ್ರವರ್ಗವಾರು ಮೀಸಲಾತಿ ಮತ್ತು ಅಂತಿಮ ಆಯ್ಕೆ ಪಟ್ಟಿ ಬದಲಾಗಿ ರಾಜ್ಯ ಮಟ್ಟದ ಒಂದೇ ಆಯ್ಕೆ ಪಟ್ಟಿಯನ್ನು ಸಿದ್ಧಪಡಿಸುವ ಸಂಬಂಧ ಅಬಕಾರಿ ಆಯುಕ್ತರು ನೇಮಕಾತಿ ಪ್ರಾಧಿಕಾರವನ್ನು ನೇಮಿಸುವ ತಿದ್ದುಪಡಿ ಮಾಡೋದು. ಅಂದರೆ ಆಯಾ ಜಿಲ್ಲೆಗಳಿಂದ ವೇಕೆನ್ಸಿಗಳೆಲ್ಲವನ್ನು ಕಲೆಕ್ಟ್ ಮಾಡಿಕೊಂಡು ಒಂದೇ ಲೀಸ್ಟ್ನ ಬಿಡ್ತಾರೆ ಅಂತ ಅವರು ತಿಳಿಸಿದ್ದಾರೆ. ಹಾಗೆ ಅಬಕಾರಿ ಪೇದೆಗೆ ಒಂದು ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾರೆ ಅಂತ ಹೇಳಿದ್ದಾರೆ. ಅಬಕಾರಿ ಪೇದೆ ವೃಂದಕ್ಕೆ ಅರ್ಹ ಅಭ್ಯರ್ಥಿಗಳು ಸ್ಪರ್ಧಾ ಪರೀಕ್ಷೆಯ ಮೂಲಕ ಆಯ್ಕೆ ಮಾಡಲಾಗುವುದು ಕೂಡ ತಿಳಿಸಿದ್ದಾರೆ. ಅಂದರೆ ಪರೀಕ್ಷೆ ಮುಖಾಂತರ ನಿಮಗೆ ಸೆಲೆಕ್ಷನ್ ಕೂಡ ಮಾಡ್ತಾರೆ ಅಂತ ಕೂಡ ತಿಳಿಸಿದ್ದಾರೆ. ಅದು ಏನಪ್ಪ ಅಂದರೆ ಅಬ್ಜೆಕ್ಟಿವ್ ಟೈಪ್ ಏನಪ್ಪ ಅಂದರೆ ನಿಮಗೆ ಎಕ್ಸಾಮ್ಗಳನ್ನು ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಯಾವ ಥರ ಸಿವಿಲ್ ಪೊಲೀಸ್ ಕಾನ್ಸ್ಟೇಬಲ್ ಯಾವ ಥರ ಎಕ್ಸಾಮ್ ನಡೆಸ್ತಾರೆ, ಅದೇ ಥರ ಇದು ಕೂಡ ಏನಪ್ಪ ಅಂದರೆ ಅಬ್ಜೆಕ್ಟಿವ್ ಟೈಮ್ಗೆ ಎಕ್ಸಾಮನ್ನು ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಅದಾದಮೇಲೆ ಇದಕ್ಕೆ ಎಕ್ಸಾಮ್ ಯಾವ ಥರ ಅಂದರೆ ಸಿಲೆಬಸ್ ಏನಂತ ಇರುತ್ತಪ್ಪ ಅಂದರೆ ಜನರಲ್ ಅಂದರೆ ಸಾಮಾನ್ಯ ಜ್ಞಾನ ಇರ್ಬೋದು, ವಿಜ್ಞಾನ ಮತ್ತು ಇತಿಹಾಸ ಅಂದರೆ ಭಾರತ ಸಂವಿಧಾನ ಬಗ್ಗೆ ಇರ್ಬೋದು, ಪೊಲಿಟಿ ಇರುತ್ತೆ, ಹಿಸ್ಟ್ರಿ ಇದೆ, ಜೀವವರ ಇರುತ್ತೆ. ಹಾಗೆ ಸ್ವಾತಂತ್ರ್ಯ ಚಳವಳಿ ಅಂದರೆ 1857 ನಂತರ ಏನೇನಾಯಿತು ಅದ್ರ ಬಗ್ಗೆ ಕೂಡ ಇಲ್ಲಿ ಮಾಹಿತಿನ ಓದ್ಕೋಬೇಕು. ನೆಕ್ಸ್ಟ್ ಬಂದು ಮಾನಸಿಕ ಸಾಮರ್ಥ್ಯ, ನೈತಿಕ ಶಿಕ್ಷಣ ಅಂದರೆ ಎಥಿಕ್ಸ್ ಬಗ್ಗೆ ನೀವು ಅದು ಸ್ವಲ್ಪ ನಾಲೆಜ್ ಇರಬೇಕು. ಇದು ಬಂದ್ಬಿಟ್ಟು ಪ್ರತ್ಯೇಕ ಏನಪ್ಪ ಅಂದರೆ ಅಧ್ಯಯನದ ಪ್ರತ್ಯೇಕ ಇದು ಬಂದ್ಬಿಟ್ಟು ಪೇಪರ್ 1ನಲ್ಲಿ ಆದಂಥ ಪೇಪರ್ 1ನಲ್ಲಿ ಇರುತ್ತೆ. 100 ಅಂಕಗಳಲ್ಲಿ ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡಿದ್ರೆ ಟೋಟಲ್ 2 ಅವರ್ ನಿಮಗೆ ಟೈಮ್ ಕೂಡ ಇರುತ್ತೆ ಅಂತ ಕೂಡ ಅವರು ಅಲ್ಲಿ ತಿಳಿಸಿಕೊಟ್ಟಿದೆ. ನೀವು ಕೂಡ ನೋಡ್ತಾ ಹೋಗ್ಬೋದು. ಅದಾದಮೇಲೆ ಏನಪ್ಪ ಅಂದರೆ ಪರೀಕ್ಷೆ ಅರ್ಹತೆ ಆದ ಅಭ್ಯರ್ಥಿಗಳು ದೈಹಿಕ ಅಂದರೆ ಏನಪ್ಪ ನಿಮಗೆ ಫಿಸಿಕಲ್ ಕೂಡ ಇರುತ್ತೆ. ಪರೀಕ್ಷೆ ಅಂದರೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ ಅರ್ಹ ಅಭ್ಯರ್ಥಿಗಳು ಜಿಲ್ಲಾಧಿಕಾರಿ ಅಧ್ಯಕ್ಷ ಇಂದಿನಂತೆ ನಡೆಸುವುದು. ಅಂದರೆ ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಎಕ್ಸಾಮಲ್ಲಿ 100 ಮಾರ್ಕ್ಸ್ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಅದು ಬಂದ್ಬಿಟ್ಟು 2 ಅವರ್ ಇರುತ್ತೆ. ಎಕ್ಸಾಮ್ ಪಾಸ್ ಆದಮೇಲೆ ನಿಮಗೆ ಫಿಸಿಕಲ್ ಕೂಡ ಕಂಡಕ್ಟ್ ಮಾಡ್ತಾ ಹೋಗ್ತೇವೆ. ಹಾಗೆ ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂತ ಥರ್ಡ್ ಆಪ್ಷನ್ ಹೆಂಗೆ ಕೊಟ್ಟಿದ್ದಾರೆ, ಪ್ರಸ್ತುತ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಅಬಕಾರಿ ಸೇವೆ ಅಂದರೆ ಪುರುಷ ಮತ್ತು ಅಬಕಾರಿ ಪೇದ ಮಹಿಳಾ ಎಂದು ಪ್ರತ್ಯೇಕ ವೃಂದಗಳಿಗೆ 2 ಸೇರ್ಪಡಿಸುವ ಅಬಕಾರಿ ಪೇದ ಎಂದು ಅಂದರೆ ಪುರುಷ ಮತ್ತು ಮಹಿಳೆಗೆ ಎಲ್ಲರೂ ಸೇರಿ ಅಬಕಾರಿ ಇಲಾಖೆ ಕಡೆಯಿಂದ ನಿಮಗೆ ಈಗ ಆಯ್ಕೆ ಮಾಡ್ತಂತ ಬಿಟ್ಟಿದೆ. ಇದು ಬಂದ್ಬಿಟ್ಟು ಏನಪ್ಪ ಅಬಕಾರಿ ಪೇದೆ ಬಗ್ಗೆ ಮಾಹಿತಿ ಆಯಿತು. ನೆಕ್ಸ್ಟ್ ಬಂತು ಅಬಕಾರಿ ಉಪ ನಿರೀಕ್ಷಕರ ಏನು ಚೇಂಜಸ್ ಮಾಡಿದೆ ಅಂತ ನೋಡೋದಾದರೆ ಇದಕ್ಕೆ ಏನಪ್ಪ ನಿಮಗೆ ಅದು ಫಸ್ಟ್ ಒಂದು ಅಬ್ಜೆಕ್ಟಿವ್ ಟೈಪ್ ಅಷ್ಟೇ ಇರುತ್ತೆ. ಬಟ್ ಅಬಕಾರಿ ಪೇದೆ ಉಪನಿರೀಕ್ಷಕರು ಏನಪ್ಪ ನಿಮಗೆ ಎಸ್ಸೆ ಕೂಡ ಬರೆಯೋಕಂತ ಇಲ್ಲಿ ಕೂಡ ಆಪ್ಷನ್ ಕೊಟ್ಟಿದ್ದಾರೆ. ಅದ್ರ ಬಗ್ಗೆ ನಾನು ಕಂಪ್ಲೀಟ್ ಆಗಿ ಮಾಹಿತಿನ ಕೊಡ್ತಾ ಹೋಗ್ತೀನಿ. ಅಬಕಾರಿ ನಿರೀಕ್ಷಿತ ವೃಂದ ಆಹಾರ ಅಭ್ಯರ್ಥಿಗಳು 2 ಪತ್ತೆ ಅಂದರೆ 2 ಪೇಪರ್ ಕೂಡ ಇರುತ್ತೆ. ಒಂದನೇದಾಗಿ ಎಸ್ಸೆ ಬರೀಬೇಕು. ಓಕೆ, ಪ್ರಬಂಧ ಅಂದರೆ ಒಂದೇ ಎಸ್ಸೆ ಬರೀಬೇಕು ಮತ್ತು ಏನಪ್ಪ ಅಂದರೆ 2ನೇ ಪೇಪರ್ ಅಂದರೆ ಟ್ರಾನ್ಸ್ಲೇಷನ್ ಕೂಡ ನೀವು ಕಂಪ್ಲೀಟಾಗಿ ಮಾಡಬೇಕು. ಇದು ಪತ್ರಿಕೆ 1 ಆಗಿತ್ತು. ಹಾಗೆ ಪತ್ರಿಕೆ 2 ಸಾಮಾನ್ಯ ಜ್ಞಾನ ಆಗಿರ್ಬೋದು ಅಂದರೆ ಪ್ರತಿ
ಪತ್ರಿಕಾ ಸ್ಪರ್ಧಾ ಪರೀಕ್ಷೆಗಳಲ್ಲಿ ಮೂಲಕ ಆಯ್ಕೆ ಮಾಡಲಾಗಿದ್ದು, ಅದರ ಬದಲಾಗಿ ಸರದಿ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ಪದವಿ ಮಟ್ಟದ ಬಹು ಆಯ್ಕೆ ಅಂದರೆ ಅಬ್ಜೆಕ್ಟಿವ್ ಟೈಪ್ ಏನಪ್ಪ ನಿಮಗೆ ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಅದು ಬಂದುಬಿಟ್ಟು ನಿಮಗೆ ಎಷ್ಟು 100 ಅಂಕಗಳು ಇರುತ್ತೆ. ಟೋಟಲ್ 2 ಅವರ್ ನಿಮಗೆ ಟೈಮ್ ಕೂಡ ಇರುತ್ತೆ. ಅದು ಸಿಲೆಬಸ್ ಬಂದುಬಿಟ್ಟು ಏನಪ್ಪ ಸೇಮ್ ಯಾವ ಥರ ಏನಪ್ಪ ಅಂದರೆ ಅಬಕಾರಿ ಪೇದತೆ ಯಾವುದು ಸಿಲೆಬಸ್ ಇತ್ತು, ಜಿಯೋಗ್ರಾಫಿ ಆಗಿರ್ಬೋದು, ಪಾಲಿಟಿ ಆಗಿರ್ಬೋದು, ಏನು ಸ್ವಾತಂತ್ರ್ಯ ಚಳವಳಿ ಆಗಿದ್ದು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಹೋಗ್ತೀನಿ. ಜಸ್ಟ್ ಇದರಲ್ಲಿ ಅಬ್ಜೆಕ್ಟಿವ್ ಟೈಪ್ ಇರುತ್ತೆ. ನೆಕ್ಸ್ಟ್ ಬಂದು ನಿಮಗೆ ಎಸ್ಸೆ ಒಂದು ಪ್ರಬಂಧ ಬಗ್ಗೆ ನಿಮಗೆ ಬರಿಬೇಕಂದ್ರೆ ಟೋಟಲ್ ಆಗಿ 2 ಪೇಪರ್ ಕೂಡ ಇಲ್ಲಿ ಇರುತ್ತೆ. ಇದು ಬಂದು ಅಬಕಾರಿ ಉಪನಿರೀಕ್ಷಿತ ಏನಪ್ಪ ಅಂದರೆ ಜಾಬಿಗೆ ಇದು ಸಿಲೆಬಸ್ ಆಗಿರುತ್ತೆ ಮತ್ತು 2 ಪೇಪರ್ ಕೂಡ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ನೆಕ್ಸ್ಟು ಪ್ರಸ್ತುತ ವೃಂದದ ನೇಮಕಾತಿ ನಿಯಮಗಳಲ್ಲಿ ಆಯ್ಕೆ ಪ್ರಾಧಿಕಾರ ಕರ್ನಾಟಕ ಲೋಕಸೇವಾ ಆಯೋಗದಲ್ಲಿದ್ದು, ಅದನ್ನು ಮಾರ್ಪಡಿಸುವ ಸಹಕಾರ ಸಮೀಕ್ಷೆ ಪ್ರಾಧಿಕಾರ ನಿರ್ವಹಿಸುವ ಆಯ್ಕೆ ಪ್ರಾಧಿಕಾರವೆಂದು ತಿದ್ದುಪಡಿಸಿರುವುದಂತ ತಿಳಿಸಿದ್ದಾರೆ. ಓಕೆ, ಇದು ಬಂದ್ಬಿಟ್ಟು ಏನಪ್ಪ ಅಂದರೆ ಅಬಕಾರಿ ಪೇದ ಮತ್ತು ಅಬಕಾರಿ ನಿಮಗೆ ಉಪನಿರೀಕ್ಷಿತರ ಎಕ್ಸಾಮ್ಗೆ ಏನೋ ಚೇಂಜಸ್ ಮಾಡಿದ್ರೆ ಕಂಪ್ಲೀಟ್ ನೋಡ್ಕೋಬೋದು. ಅಬಕಾರಿ ಪೇದೆಗೆ ಜಸ್ಟ್ ಅಬ್ಜೆಕ್ಟಿವ್ ಟೈಪ್ ಎಕ್ಸಾಮ್ ಇರುತ್ತೆ. ಹಾಗೆ ಅಬಕಾರಿ ನಿರೀಕ್ಷಿತರ ಏನಪ್ಪ ಅಂದರೆ ಎಸ್ಸೆ ಮತ್ತು ಅಬ್ಜೆಕ್ಟಿವ್ ಟೈಪ್ ನಿಮಗೆ ಇಲ್ಲಿ ಎಕ್ಸಾಮ್ನ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಇದಕ್ಕೆ ನೆಕ್ಸ್ಟ್ ಅದಾದಮೇಲೆ ಇದಕ್ಕೆ ಅಪ್ಲೈ ಮಾಡೋಕ್ಕಪ್ಪ ಅಂದರೆ ಎಲಿಜಿಬಿಲಿಟಿ ಏನಿರಬೇಕಪ್ಪ ಅಂದರೆ ನಿಮಗೆ ಸೆಕ್ಷನ್ ಅಂದರೆ ಸೆಕೆಂಡ್ PUC ಕಂಪ್ಲೀಟ್ ಆಗಿ ಪಾಸ್ ಆಗಿರಬೇಕು. ಆಗಿದ್ರೆ ಮಾತ್ರ ನಿಮಗೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತೀರ. ನೀವು ಇದಕ್ಕೆ ಜಸ್ಟ್ ಸೆಕೆಂಡ್ PUC ಪಾಸ್ ಆದರೆ ಅಪ್ಲೈ ಮಾಡೋಕ್ಕೆ ಎಲಿಜಿಬಲ್ ಇರ್ತೀರ. ಅದಾದಮೇಲೆ ನಿಮಗೆ ಅಬ್ಜೆಕ್ಟಿವ್ ಟೈಮ್ ಎಕ್ಸಾಮ್ ಕೂಡ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಅದು ಕೂಡ ತಿಳಿಸಿದ್ದಾರೆ. ಏನಪ್ಪ ಅಂದರೆ ಪರೀಕ್ಷಾ ಮಾದರಿ ಬಂದುಬಿಟ್ಟು ಸ್ಪರ್ಧಾತ್ಮಕ ಪರೀಕ್ಷೆ ಅಬ್ಜೆಕ್ಟಿವ್ ಟೈಪ್ ಮಲ್ಟಿಪಲ್ ಚಾಯ್ಸಲ್ಲಿ ನಿಮಗೆ ಎಕ್ಸಾಮ್ ಕಂಡಕ್ಟ್ ಮಾಡ್ತಾರೆ. ಸಿಲೆಬಸ್ ಬಂದ್ಬಿಟ್ಟು ಸಾಮಾನ್ಯ ಜ್ಞಾನ ಆಗಿರ್ಬೋದು, ಭೂಗೋಳ ಆಗಿರ್ಬೋದು, ಇತಿಹಾಸ ಆಗಿರ್ಬೋದು, ಭಾರತ ಸಂವಿಧಾನ ಬಗ್ಗೆ ಆಗಿರ್ಬೋದು, ಅಂದರೆ ಸ್ವಾತಂತ್ರ್ಯ ಚಳವಳಿ ಬಗ್ಗೆ ಮಾಹಿತಿ ಕೇಳ್ತಾ ಹೋಗ್ತಾರೆ. ಹಾಗೆ ನೆಕ್ಸ್ಟ್ ಬಂದುಬಿಟ್ಟು ಮಾನಸಿಕ ಸಾಮರ್ಥ್ಯ ಬಗ್ಗೆ ಏನೇನು ಕ್ವಶನ್ ಕೇಳ್ತಾರೆ, ನೈತಿಕ ಶಿಕ್ಷಣ ಬಗ್ಗೆ 2-3 ಕ್ವಶನ್ ಕೇಳ್ತಾ ಹೋಗ್ತಾರೆ. ಅದು ಬಂದುಬಿಟ್ಟು 100 ಅಂಕಗಳಲ್ಲಿ ನಿಮಗೆ ಟೋಟಲ್ ಆಗಿ 2 ಅವರ್ ನಿಮಗೆ ಎಕ್ಸಾಮ್ಗಳು ಕಂಡಕ್ಟ್ ಮಾಡ್ತಾ ಹೋಗ್ತಾರೆ. ಇದು ಆದಮೇಲೆ ನಿಮಗೆ ಎಕ್ಸಾಮ್ ಪಾಸ್ ಆದಮೇಲೆ ನಿಮಗೆ ಫಿಸಿಕಲ್ ಕೂಡ ಕಂಡಕ್ಟ್ ಮಾಡ್ತಾ ಹೋಗ್ತಾರೆ ಕೂಡ ನಿಮಗೆ ಇಲ್ಲಿ ತಿಳಿಸಿದ್ದಾರೆ. ಫಿಸಿಕಲ್ ಏನು ಇರುತ್ತಪ್ಪ ಅಂದರೆ ದೈಹಿಕ ಸಾಮರ್ಥ್ಯ ಪರೀಕ್ಷೆ, ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಅರ್ಹತ ಅಂದರೆ ಎಲಿಜಿಬಲ್ ಆದ ಅಭ್ಯರ್ಥಿಗಳಿಗೆ ದೈಹಿಕ ಮತ್ತು ದೈಹಿಕ ಸಾಮರ್ಥ್ಯ ಪರೀಕ್ಷೆ ಜಿಲ್ಲೆ ಅಧಿಕಾರಿಗಳು ಅಧ್ಯಕ್ಷತೆ ನಡೆಸುವ ಹಾಗೂ ಅರ್ಹದ ಅಭ್ಯರ್ಥಿಗಳು ಪಟ್ಟಿಯನ್ನು ಸಿದ್ಧಪಡಿಸುವುದು. ಅಂದರೆ ನೀವು ಎಕ್ಸಾಮ್ ಪಾಸ್ ಆದಮೇಲೆ ಆಯಾ ಜಿಲ್ಲೆಗಳಲ್ಲಿ ನಿಮಗೆ ಏನಪ್ಪ ಅಂದರೆ ಈ ಫಿಸಿಕಲ್ ಕಂಡಕ್ಟ್ ಮಾಡ್ತಾರೆ. ಫಿಸಿಕಲ್ ದೈಹಿಕ ಪರೀಕ್ಷೆ ಪಾಸ್ ಆದರೆ ನೀವು ಜಾಬ್ಗೆ ಸೆಲೆಕ್ಷನ್ ಆದಂಗೆ. ಜಸ್ಟ್ ಎಕ್ಸಾಮು ಅಂತ ಫಿಸಿಕಲ್ ಥರ ಇರುತ್ತೆ. ನೆಕ್ಸ್ಟ್ ಬಂದ್ಬಿಟ್ಟು ಏನಪ್ಪ ಅಂದರೆ ವೃಂದ ಮತ್ತು ನೇಮಕಾತಿ ನಿಯಮಗಳಲ್ಲಿ ಅಬಕಾರಿ ಪೇದ ಪುರುಷ ಹಾಗೂ ಅಬಕಾರಿ ಪೇದ ಮಹಿಳೆ ಎಂದು ಪ್ರತ್ಯೇಕ ವೃಂದಗಳಿದ್ದು, ಎರಡನ್ನು ಸೇರ್ಪಡಿಸುವ ಅಬಕಾರಿ ಪೇದ ಎಂದು ನಿಗದಿಪಡಿಸಲಾಗುವುದು. ಏನಪ್ಪ ಅಂದರೆ ವೃಂದದಲ್ಲಿ ನೇಮಕಾತಿಯಲ್ಲಿ ಅಬಕಾರಿ ಪೇದ ಏನಪ್ಪ ಅಂದರೆ ಪುರುಷ ಮತ್ತು ಮಹಿಳೆಗೆ ಎರಡನ್ನು ಅಬಕಾರಿ ಪೇದ ಎಂದು ಸೇರ್ಪಡಿಸುವಂಥದ್ದು ಅದೊಂದು ನಿಯಮಗಳನ್ನು ಇವಾಗ ಜಾರಿ ಮಾಡಿದ್ದಾರೆ ಅಂತ ಇಲ್ಲಿ ನಾವು ನೋಡ್ತಾ ಹೋಗ್ಬೋದು. ನೆಕ್ಸ್ಟು ನಾವು ಆವಾಗಲೇ ಹೇಳಿದಾಗೆ ಅಬಕಾರಿ ಏನಪ್ಪ ಅಂದರೆ ಎಕ್ಸಾಮ್ ಕೂಡ ನೋಡ್ತಾ ಸಿಲೆಬಸ್ ಇರುತ್ತೆ, ಅಬ್ಜೆಕ್ಟ್ ಟೈಪ್ ಇರುತ್ತೆ. ನೆಕ್ಸ್ಟ್ ಏನಪ್ಪ ಫಿಸಿಕಲ್ ಸೇಮ್ ಯಾವ ಥರ ಏನಪ್ಪ ಅಂದರೆ ಅಬಕಾರಿ ಪೇದ ಯಾವ ಥರ ಇರುತ್ತೆ ಅದೇ ಥರ ಇಲ್ಲಿ ಅಬಕಾರಿ ನಿರೀಕ್ಷಿತರು ಕೂಡ ಸಿಗುತ್ತೆ. ಬಟ್ ಇದರಲ್ಲಿ ನಿಮಗೆ ಅಬಕಾರಿ ಉಪನಿರೀಕ್ಷೆಯಲ್ಲಿ ನಿಮಗೆ ಏನಪ್ಪ ಎಸ್ಸೆ ಕೂಡ ಕಂಪ್ಲೀಟ್ ಬರೀಬೇಕಂತ ಕೂಡ ಅವರು ತಿಳಿಸಿದ್ದಾರೆ. ಇದು ಬಂದುಬಿಟ್ಟು ಅಬಕಾರಿ ಇಲಾಖೆಯಲ್ಲಿ ಏನಪ್ಪ ಅಂದರೆ ಹೊಸ ನಿಯಮಗಳನ್ನು ಜಾರಿ ಮಾಡಿದರೆ ಇದ್ರ ಏನಪ್ಪ ಎಸ್ಸೆ ಕೂಡ ನೀವು ಕಂಪಲ್ಸರಿ ಬರೀಲೇಬೇಕು. ಆಗಿದ್ರೆ ಮಾತ್ರ ಈ ಜಾಬಿನ ಎಲಿಜಿಬಲ್ ಆಗ್ತೀರಿ. ಇದಿಷ್ಟು ಈ ವಿಡಿಯೋದ ಬಗ್ಗೆ ಮಾಹಿತಿ ಆಗಿತ್ತು. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಶೇರ್ ಮಾಡ್ತಾ ಹೋಗಿ.